ನನ್ ಜಾತಕದಲ್ಲಿ ಎರಡನೇ ಮದುವೆ ಯೋಗ ಇದೆ. ನಾನು ಈ ಮದುವೆ ಆಗದೆ ಹೋದ್ರೆ ಈಗಿಂದೀಗ್ಲೇ ಗೊಟಕ್ ಅಂದ್ಬಿಡ್ತೀನಿ ಅಂತ ಸುತ್ಕೆ ತಗೊಂಡ್ ತಲೆ ಮೇಲೆ ಹೊಡೆದಂಗ್ ಒಂದ್ ಸುಳ್ಳು ಜಾತಕ ಬರ್ಕೊಡಿ. ನಿಮ್ ಜಾತಕ ನೋಡ್ತಿದ್ದಾಗೆ ನನ್ನ ಹೆಂಡತಿ ಮದ್ವೆಗೆ ಒಪ್ಕೊಂಡ್ಬಿಡ್ಬೇಕು. ಆಗ ಹಾಯ್ ಕೋಳಿ. ಹಲೋ ಸರ್, ನಿಮ್ ಹೆಂಡ್ತೀರಾ? ಈಗ ತಾನೇ ಮನೆಗೆ ಡ್ರಾಪ್ ಮಾಡ್ಬಿಟ್ಟು ಬಂದೆ. ಇಲ್ಲಿಗೆ ಯಾಕೆ ಬಂದೆ? ನಿನ್ ಟೈಮ್ ಹೇಗಿದೆ ಅಂತ ವಿಚಾರಿಸ್ಕೊಂಡು ಹೋಗೋದಕ್ಕ? ನಿನ್ ಟೈಮ್ ವೆರಿ ಬ್ಯಾಡ್ ಟೈಮ್. ಹೋಗು. ಸರ್, ನನಗೂ ಒಂದ್ ಜಾತಕ ಬರ್ಕೊಡ್ಬೇಕಾಗಿತ್ತು. ಬೋಂಡೂಸ್ ವೆಂಕಟೇಶ್ವರ, ಒಂದ್ ಕಡೆ ಶ್ರೀದೇವಿ, ಇನ್ನೊಂದ್ ಕಡೆ ಭೂದೇವಿ. ಎಲ್ಲ ದೇವ್ರಿಗೂ ಇಬ್ರು ಹೆಂಡ್ತಿರಿದ್ದಾರೆ. ಯಾಕೆ ಹೇಳು? ಹಿರಿಯರು ಹೇಳ್ತಾರೆ, 2 ಹೆಂಡ್ತಿ ಇದ್ರೆ ಸಿದ್ಧಿ ಬುದ್ಧಿ ಎರಡು ಸಿಗುತ್ತಂತೆ. ಅದಕ್ಕೆ ದೊಡ್ಡ ದೊಡ್ಡ ರಾಜಕಾರಣಿಗಳು, ಸಂಗೀತಗಾರರು ಎಲ್ಲ 2 ಹೆಂಡ್ತಿ ಇಟ್ಕೊಂಡಿರ್ತಾರೆ. ವೇದದಲ್ಲೇ ಹೇಳಿದ್ದಾರೆ, ಒಬ್ಬ ಮನುಷ್ಯನಿಗೆ 2 ಹೆಂಡ್ತಿ ಇದ್ರೆ ಅವ್ನು ಪ್ರಖ್ಯಾತ ಆಗ್ತಾನಂತೆ, ಶ್ರೀಮಂತ ಆಗ್ತಾನಂತೆ. ಯಶಸ್ಸಿಗೆ ಬೇಸೆ 2 ಹೆಂಡ್ತಿರು ಅಲ್ವಾ? ಅಲ್ವೇಲು ಇರ್ಬೋದು. ಎಲ್ಲ ದೇವ್ರ ಲೀಲೆ. ನಮ್ಮಂತ ಮನುಷ್ಯರಿಗೆ ಹೇಗ್ ಅರ್ಥ ಆಗಬೇಕು ಹೇಳಿ? ವೆಂಕಟೇಶ್ವರ ಮಂಗಳಾರತಿ. ಶಾಲೆ ಇಲ್ಲಿ ಏನೋ ಆಗಿದೆ ನೋಡ್ಬಾ. ಏನಾಗಿದೆ? ಸ್ವಲ್ಪ ಕೂದಲು ಸುತ್ಕೊಂಡಿದ್ಯಪ್ಪ. ಕೂದಲು ಸುತ್ಕೊಂಡಿರೋದಲ್ಲ ಕಣೆ, ಸುಳಿ ಅಂತ. ಏನು ಸುಳಿ ಸುಳಿ? ಏನಿವತ್ತು ಶಾಪಿಂಗು, ಡಿನ್ನರು, ಇಷ್ಟೊಂದೆಲ್ಲ ಲಂಚ ಕೊಟ್ಟು ಏನೋ ಪೀಠಿಕೆ ಹಾಕ್ತಿರೋ ಹಾಗಿದೆ. ಅದಲ್ಲಲ್ಲೋ, ನನಗೆ 36th ಇಯರ್ ಅಲ್ಲಿ ದೊಡ್ಡ ಗಂಡಾಂತರ ಇದೆ ಅಂತ ಜಾತಕದಲ್ಲಿದೆ. ಬೇಕಾದ್ರೆ ಜಾತಕನ ನೀನೇ ನೋಡು. ಅಮ್ಮ, ಏನಮ್ಮ ತಲೆಯಲ್ಲಿ 2 ಸುಳಿ ಇದ್ರೆ ಏನಮ್ಮ? 2ನೇ ಮದ್ವೆ ಆಯ್ತಾರೆ. ಯಾಕಮ್ಮ, ಏನಾಯ್ತಮ್ಮ? ಎರಡಲ್ಲ 3 ಮದ್ವೆ ಮಾಡ್ಕೊಂತಾರೆ. ಅವ್ರ ತಲೆಯಲ್ಲಿ 2 ಸುಳಿ ಇದೆಯಮ್ಮ. ಎಷ್ಟಾನ ಇಟ್ಕೊಳ್ಳಿ, 2ನೇ ಮದ್ವೆ ಸುದ್ದಿ ಏನಾದ್ರು ಎತ್ತಿದ್ರೆ ರಿಮೋಟ್ ಗಾಟಿ ಬರೀ ಏರೋಪ್ಲೇನ್ ಎತ್ಸೋದೆ. ಆ ಸುಳಿ ಇರೋ ತಲೆನ ತಿರುಗಿಸ್ಕೊಂಡು ಏ ಬುದ್ಧಿಗಿದ್ದು ಇದ್ಯೇನ್ರಿ ನಿಮ್ಗೆ? ಹಲೋ, ನಾನೇನು ಸತಿ ಸಾವಿತ್ರಿ ಮಹಾಸತಿ ಅನಸಿಯೇ ಅಲ್ಲ. ನೀವೇನಾದ್ರೂ ಸತ್ರೆ ತಕ್ಷಣ ಇನ್ನೊಂದು ಮದ್ವೆ ಆಗೇ ಆಗ್ತೀನಿ. ಏನ್ ಮೇಡಮ್, ಗಂಡ ಹೆಂಡತಿ ಇಬ್ರು ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ರಿ? ಹೆಂಡತಿ ಜೊತೆ ಜಾಲಿಯಾಗಿರ್ರಿ, ಎದುರು ಮನೆಯವ್ರ ಜೊತೆ ಜಾಲಿಯಾಗಿರ್ತಾರೆ ಅಂದ್ರೆ ಸುಮ್ನೆ ಇರ್ತೀರಾ ಸ್ವಲ್ಪ? ಮತ್ತೆ ಇನ್ನೇನೆ ಸ್ಟುಪಿಡ್ ತರ ಪ್ರಶ್ನೆ ಕೇಳ್ತಾನೆ. ನೋಡಿ ಕಾಳಪ್ಪನವ್ರೆ, ಅದ್ ಯಾವನೋ ಜ್ಯೋತಿಷ್ಯ ಹೇಳಿದ್ನಂತೆ, ಇವ್ರ ಸತ್ರೆ ನಾನ್ ಇನ್ನೊಂದ್ ಮದ್ವೆ ಆಗ್ಬೇಕಂತೆ. ಏನ್ ಸ್ಟುಪಿಡ್ ಆಗಿ ಮಾತಾಡ್ತಾರಲ್ವಾ? ಸರ್, ನೀವು ಎಂಥ ಗ್ರೇಟ್ ಸರ್, ರಿಯಲಿ ಗ್ರೇಟ್ ಸರ್. ನನ್ ಜಾತಕದಲ್ಲೂ ನಾನೊಬ್ಳು ವಿಧವೇನ್ ಮದುವೆ ಆಗ್ತೀನಿ ಅಂತ ಬರ್ಬೇಕು. ನೋಡಿ ಸರ್, ಇದನ್ನೇ ವಿಧಿ ನಿಯಮ ಅನ್ನೋ. ನನ್ ಜೀವನದಲ್ಲಿ ಮದುವೆನೇ ಆಗಬಾರ್ದು ಅಂತಿದ್ದೆ ಸರ್. ಆದ್ರೆ ಮೇಡಮ್ ಕೈ ಹಿಡಿಬೇಕು ಅಂತಲೇ ಆ ದೇವ್ರು ಜಾತಕದಲ್ಲಿ ಹಾಗೆ ಬರ್ಸಿರ್ಬೇಕು ಅಂತ ಕಾಣುತ್ತೆ. ನೀವೇನು ಯೋಚನೆ ಮಾಡ್ಬಿಡಿ ಸರ್, ನನ್ಗೆ ಅರ್ಥ ಆಗುತ್ತೆ. ನಿಮ್ಗೆ ಮಕ್ಕಳಿಲ್ಲ ಅನ್ನೋ ಕೊರಗಿದೆ ಸರ್. ಇನ್ 2 ವರ್ಷಕ್ಕೆ ಒಂದು ಮುದ್ದಾದ ಗಂಡು ಮಗು ನನ್ನಿಂದ ಆಗುತ್ತೆ. ಆ ಮಗುಗೆ ನಿಮ್ಮ ಹೆಸರನ್ನೇ ಇಡ್ತೀನಿ ಸರ್. ನಿಮ್ದೊಂದು ಸುಂದರವಾದ ಹಾರ ಹಾಕಿದ ಫೋಟೋನ ನನ್ ಬೆಡ್ರೂಮ್ ಅಲ್ಲಿ ಹಾಕೋತೀನಿ ಸರ್. ಎಸ್ ಸರ್. ಇದು ಡಬ್ಬಾ ಜಾತಕ, ಇದು ಬೇಡ. ನನ್ನ ಜಾತಕದಲ್ಲಿ ಕೆಳಗಡೆ ಪುಟ್ಟದಾಗ ಸಾಧನೆ ಅಂತ ಒಂದು ಲೈನ್ ಇದೆ, ನೋಡಿದ್ಯಾ? ಏನ್ ಸರ್ ಅದು? ಒಬ್ಬ ಪುಟ್ಲಾಯರ್ನ ನೀರಲ್ಲಿ ಅದ್ದಿ ನಾನು ಸಾಯಿಸ್ತೀನಿ ಅಂತ. ಅಯ್ಯೋ ಪಾಪ, ಯಾರು ಸರ್ ಅದು? ಬೆಳಗ್ಗೆ ಪೇಪರ್ ಬರುತ್ತೆ. ಏನೇ ಮಾಡ್ತಿದ್ಯಾ? ಕಾಣ್ತಾ ಇಲ್ವಾ? 2 ಹೆಂಡತಿನ ಕಟ್ಕೊಂಡಿರೋ ದೇವರಿಗೆಲ್ಲ ಗೇಟ್ ಪಾಸ್ ಮಾಡ್ತಾ ಇದೀನಿ. ಹಾಗೆಲ್ಲ ಮಾಡ್ಬಾರ್ದು, ಅವ್ರಲ್ಲ ದೇವ್ರ ಕಣೆ. ನೀವು ಹೇಳ್ದ ಮೇಲೇನೆ ನನ್ ಕಣ್ ತರದಿದ್ದು. ಚಚೆ, 2 ಹೆಂಡತಿನ ಇಟ್ಕೊಳ್ಳೋದಾದ್ರೆ ಈ ಮನೇಲಿ ದೇವರಾದ್ರೂ ಒಂದೇ, ಯಾರಾದ್ರೂ ಒಂದೇ. ಇನ್ಮೇಲೆ ನಾನು ಪೂಜೆ ಮಾಡೋದು ಒಂದೇ ದೇವರಿಗೆ. ಯಾರೇ ಆ ಪುಣ್ಯಾತ್ಮ? ಏಕಪತ್ನಿ ವರದಸ್ಥ ಶ್ರೀರಾಮಚಂದ್ರ ಮೂರ್ತಿ. ಅಂದ್ರೆ ಇವ್ರುಗಳ ಗತಿ ನದಿಗ್ ಬಿಡ್ಬಿಡಿ, ಇಲ್ಲಾಂದ್ರೆ ದೇವಸ್ಥಾನ ಕೊಟ್ಬಿಡಿ. ಅಯ್ಯೋ ಶಿವನೇ. ಇನ್ಮೇಲೆ ಮನೇಲಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಏನೋ ಹೆಲ್ಮೆಟ್ ಕಾಣ್ತಾ ಇಲ್ಲ ಅವನಿಗೆ. ಮೋನೆ ಮೋನೆ, ಶ್ರೀಮದ್ರಮಾರಮಣ ಗೋವಿಂದ ಗೋವಿಂದ. ಮೋನೆ, ಏನೋ ನಿನ್ ತಲೆ ತಾಮ್ರ ತಮ್ಗೆ ತರ ಆಗ್ಬಿಟ್ಟಿದೆ. 2 ಸುಳಿ ಅದೇ ಅಂತ ತಲೆ ಬೋಳ್ಸ್ ನೋಡಿದ್ರೆ ಇರೋ 1 ಸುಳಿನೂ ನೆಟ್ಕಿಲ್ಲ. ಹೋಗ್ಲಿ ಬಿಡೋ ಮೋನೆ, ಇನ್ನಾದ್ರೂ ಶಾಂಪೂ, ಹೇರ್ ಆಯಿಲ್, ಬಾಚಿಗೆ ಖರ್ಚೆಲ್ಲ ಮಿಕ್ತಲ್ಲ. 2ನೇ ಮದ್ವೆ ಸುದ್ದಿ ಎತ್ತಿದ್ರೆ ಈ ಕೂದಲು ತಗ್ಸಿವ್ನಿ, ಆಮೇಲೆ ತಲೆ ತಗ್ಸಿವ್ನಿ.